ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ನಾನು ಸ್ಪೆಷಲ್ ಪೋಹ ಮಾಡಿದ್ದೀನಿ. ಅದರ ರೆಸಿಪಿಯನ್ನು ಎಲ್ಲರೂ ತಿಳ್ಕೊಳ್ಳೋಣ ಬನ್ನಿ. ನಾನಿಷ್ಟು ಪೋಹ ತೊಗೊಂಡಿದ್ದೀನಿ. ಸೊ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಒಂದು ಜರಡಿಯಲ್ಲಿ ಈ ಥರ ಫಾಸ್ಟಾಗಿ ವಾಶ್ ಮಾಡ್ಕೊತೀನಿ. ನೆನೆಸ್ಕೋಬಾರ್ದು, ಫಾಸ್ಟಾಗಿ ಈ ಥರ ತೊಳ್ಕೊಂಡು ಬಿಡಬೇಕು. ಮಿಕ್ಸಿ ಜಾರ್ಗೆ ಕೊಕೊನಟ್ಟು, ಪುದೀನ, ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ, ಒಂದು ಮೆಣಸನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಚಟ್ನಿ ಯಾವ ಥರ ಮಾಡ್ತೀವಲ್ಲ ಆ ಥರ ಇದನ್ನು ನೀವು ಮಾಡ್ಕೋಬೇಕಾಗತ್ತೆ. ಸೊ ಇದಕ್ಕೊಂದು ಸ್ವಲ್ಪ ನಾನು ಬೆಲ್ಲ ಮತ್ತು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡು ರುಬ್ಕೋತಾ ಇದ್ದೀನಿ. ಇದನ್ನೇ ನಾವು ಗಟ್ಟಿಯಾಗಿ ರುಬ್ಕೋಬೇಕಾಗತ್ತೆ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕಾಗತ್ತೆ. ಈಗ ಒಂದು ತಡ್ಕ ಪ್ಯಾನ್ದಲ್ಲಿ 1-2 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಶೇಂಗಾ ಕಾಳು, ಕರಿಬೇವು, ಅರಿಶಿನ ಹಿಟ್ಟ ಮತ್ತು ಹಿಂಗನ್ನು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಇಲ್ಲ ನಾವು ಪೂರಾ ಹೆಲ್ದಿಯಾಗಿ ತಿಂತೀವಿ ಅಂದರೆ ಈ ತಡ್ಕನ ಸ್ಕಿಪ್ ಮಾಡ್ಕೊಂಡು ಮುಂದೆ ನಾನು ಎಷ್ಟು ಐಟಮ್ ಹಾಕಿದ್ದೀನಲ್ರಿ ಅದನ್ನೊಂದು ಹಾಕೊಂಡು ಕೂಡ ಅದಕ್ಕೆ ಸ್ವಲ್ಪ ಹುರಿದು ಶೇಂಗಾ ಕಾಳು ಹಾಕ್ಕೊಂಡು ನೀವು ಹಾಗೆ ಕೂಡ ತಿಂದರೂ ಟೇಸ್ಟಿಯಾಗಿ ಹತ್ತತ್ತೆ. ಸೊ ಇದನ್ನು ಹಾಗೆ ಇಟ್ಟು ಒಂದು ಪಾತ್ರೆಯಲ್ಲಿ ನೆನೆಸಿದಂಥ ಈ ಅವಲಕ್ಕಿಯನ್ನು ತೆಗೆದುಕೊಳ್ಬೇಕಾಗತ್ತೆ ರೀ. ಇದಕ್ಕೆ ನಾವು ರುಬ್ಬಿದಂಥ ಚಟ್ನಿಯನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಆ್ಯಡ್ ಮಾಡಿ ನಾನು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಸ್ಪೂನ್ ಬೇಕಾದರೆ ಯೂಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಸೊ ಈ ಸಮಯದಲ್ಲಿ ನಾವು ಉಪ್ಪು ಹಾಕಿರ್ತೀವಿ. ನಿಮ್ಗೇನಾದರೂ ಕಡಿಮೆ ಅನಿಸಿದರೆ ಒಂದು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು. ನೀವು ಚಟ್ನಿ ಆ್ಯಡ್ ಮಾಡಿದ ನಂತರ ತುಂಬಾ ಉದುರು ಅನಿಸ್ತಾ ಇದ್ದರೆ ಇದಕ್ಕೊಂದು ಸ್ವಲ್ಪ ಹಾಲು ಕೂಡ ನೀವು ಅವಾಗ ಹಾಕೋಬೋದು. ಸೊ ಇದಕ್ಕೊಂದು ಸ್ವಲ್ಪ ಲಿಂಬೆ ರಸ ನೀವು ಆ್ಯಡ್ ಮಾಡಿ. ಸೊ ನೆಕ್ಸ್ಟ್ ಇವಾಗ ನಾವು ಒಗ್ಗರಣೆ ಹಾಕಿದ್ವಲ್ಲ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಕೊನೆಯದಾಗಿ ಸಣ್ಣ ಕಟ್ ಮಾಡಿದಂಥ ಈರುಳ್ಳಿನ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಅಥವಾ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಇದಕ್ಕೆ ನೀವು ಸಣ್ಣಗೆ ಹಚ್ಚಿದಂಥ ಟೊಮೆಟೊ ಮತ್ತು ಕಾಯಿ ತುರಿಯನ್ನು ಕೂಡ ಆ್ಯಡ್ ಮಾಡ್ಕೊಬಂದು ತಿನ್ಬೋದು, ಇನ್ನೂ ಚೆನ್ನಾಗಿ ಹತ್ತತ್ತೆ. ಇದನ್ನು ಸ್ವಲ್ಪ ಎಣ್ಣೆಯಲ್ಲೇ ನಾವು ರೆಡಿ ಮಾಡ್ಕೋಬೋದು. ಅವಲಕ್ಕಿಗಾದರೆ ನಾವು ತುಂಬ ಎಣ್ಣೆ ಯೂಸ್ ಮಾಡ್ತೀವಿ, ಇದಕ್ಕೆ ಮಾತ್ರ ನಾವು ಸ್ವಲ್ಪ ಎಣ್ಣೆ ಯೂಸ್ ಮಾಡ್ಕೊಂಡು ಈ ಥರ ರೆಡಿ ಮಾಡ್ಕೋಬೇಕು. ಕೊನೆಯದಾಗಿ ನಿಮ್ಮ ಮನೆಯಲ್ಲಿ ಈ ಥರ ಮಿಕ್ಸ್ಚರ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಂಡು ತಿನ್ಬೋದು, ಇನ್ನೂ ಚೆನ್ನಾಗಿ ಹತ್ತತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದ.